ಎಲ್ರಿಗೂ ನಮಸ್ಕಾರ. ದತ್ತ ಮಹಾರಾಜರ ಅಥವಾ ದತ್ತಾವಧೂತರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ದತ್ತ ಮಹಾರಾಜರನ್ನು ನೆನೆಯುತ್ತಾ ಅವರ ಬಗ್ಗೆ ಈ ದಿನದ ವ್ಲಾಗ್, ಅವರನ್ನು ಸ್ಮರಿಸುತ್ತಾ ಒಂದು ಶ್ಲೋಕವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದತ್ತ ದತ್ತ ಇದಂ ವಾಕ್ಯಂ ಸರ್ವದೇಹನಾಮ, ದತ್ತ ದತ್ತ ಇದಂ ವಾಕ್ಯಂ ತಾರಕಂ ಸರ್ವದೇಹನಾಮ, ಶ್ರದ್ಧಾ ಭಕ್ತಿ ಪಟೇ ನಿತ್ಯ ದತ್ತ ಇತ್ಯಕ್ಷರದ್ವಯ. ಇದರ ಅರ್ಥ ಏನು ಅಂತಂದರೆ, ದತ್ತ ಅನ್ನುವಂತಹ ಎರಡಕ್ಷರದ ಶಬ್ದವನ್ನು ಜೀವನದಲ್ಲಿ ಪ್ರತಿನಿತ್ಯ ನಾವು ಪಠನೆ ಮಾಡ್ತಾ ಇದ್ದರೆ ಸುಖ, ಶಾಂತಿ, ನೆಮ್ಮದಿಗಳು ದೊರಕಿ ಜ್ಞಾನ ಸಾಗರದಲ್ಲಿ ನಮ್ಮನ್ನು ತೇಲಿಸಿ ಭವ ಬಂಧನಗಳ ಕರ್ಮಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾರೆ ಅನ್ನೋದು. ಸನಾತನ ಧರ್ಮದಲ್ಲಿ ದತ್ತ ಜಯಂತಿಗೆ ವಿಶೇಷವಾದಂತಹ ಸ್ಥಾನವಿದೆ. ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ಹುಟ್ಟಿದಂತಹ ದತ್ತ ಅವಧೂತರ ಅಥವಾ ದತ್ತ ಮಹಾರಾಜರ ಈ ದಿನವನ್ನು ದತ್ತ ಜಯಂತಿ ಅಂತ ಕರೆಯಲ್ಪಡ್ತಾರೆ. ಸನಾತನ ಧರ್ಮದಲ್ಲಿ ಹಿಂದೂ ದೇವರುಗಳ ಆಚರಣೆಗೆ ವಿಶೇಷ ಸ್ಥಾನಮಾನ ಮತ್ತು ಮಹತ್ವವನ್ನು ಕೊಡಲಾಗಿದೆ. ಅದರಲ್ಲೂ ಗುರುಸ್ಥಾನದಲ್ಲಿರುವಂತಹ ಯತಿಗಳು ಮತ್ತು ಅವಧೂತರನ್ನು ನೆನೆಯುವುದು ಅಂದರೆ ಭಕ್ತರಿಗೆ ಎಲ್ಲಿಲ್ಲದ ಉತ್ಸಾಹ. ಅಂತಹ ಅವಧೂತರ ಸ್ಥಾನದಲ್ಲಿ ಮಹತ್ತರವಾದ ಸ್ಥಾನವನ್ನು ವಹಿಸಿರುವುದು ದತ್ತ ಮಹಾರಾಜರು. ದತ್ತ ಮಹಾರಾಜರು ಮಹಾರಾಷ್ಟ್ರದ ಮಾಹೂರ್ ಜಿಲ್ಲೆಯಲ್ಲಿ ಜನಿಸಿದರೂ ಕೂಡ ಅವರು ತಮ್ಮ ಸಾಧನೆ ಮತ್ತು ಭಕ್ತರ ಉದ್ಧಾರಕ್ಕಾಗಿ ಗಾಣಗಾಪುರಕ್ಕೆ, ಅಂದರೆ ಈಗಿನ ಕಲಬುರಗಿಯ ಗಾಣಗಾಪುರಕ್ಕೆ ಬಂದು ನೆಲೆಸಿದರು. ಆದ್ದರಿಂದ ಗಾಣಗಾಪುರ ದತ್ತಾವಧೂತರ ಬಂದು ನೆಲೆಸಿದಂತಹ ವಿಶೇಷವಾದಂತಹ ಒಂದು ಸಾಂಪ್ರದಾಯಿಕ ಮತ್ತು ಹಿಸ್ಟಾರಿಕಲ್ ಒಂದು ನೆಲೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ದತ್ತಾವಧೂತರು ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪದಲ್ಲಿ ತ್ರಿಮೂರ್ತಿಯ ಸ್ಥಾನದಲ್ಲಿ ಪೂಜಿಸಲ್ಪಡ್ತಾರೆ. ಪರಬ್ರಹ್ಮನಿಂದನೇ ಎಂದೇ ಕರೆಯಲ್ಪಡುವಂತಹ ದತ್ತಾವಧೂತರ ಈ ಜಯಂತಿಯು ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ, ಅದರಲ್ಲೂ ಹೊಸ್ತಿಲು ಹುಣ್ಣಿಮೆಯ ದಿನ ಬಂದಿರುವುದು ವಿಶೇಷ ಅಂತ ಹೇಳಬಹುದು. ಹೀಗೆ ಅಷ್ಟೇ ಅಲ್ಲ, ಇವತ್ತು ಗುರುವಾರ ಆದ್ದರಿಂದ ದತ್ತಾವಧೂತರನ್ನು ನೆನೆಯುತ್ತಾ, ಗುರುವಿನ ಸ್ಥಾನದಲ್ಲಿರುವ ಗುರುರಾಯರನ್ನು ನೆನೆಯುತ್ತಾ ಅವರ ಒಂದು ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಹಾಗೆ ಒಂದು ದತ್ತಾವಧೂತರ ಒಂದು ಹಾಡಿನೊಂದಿಗೆ ಈ ವ್ಲಾಗನ್ನು ನಾನು ಮುಗಿಸೋದಕ್ಕೆ ಇಚ್ಛೆ ಪಡ್ತೀನಿ. ಅದೆಲ್ಲದಕ್ಕಿಂತ ಮುಂಚೆ ಎಲ್ಲರೂ ಸೇರಿ ಹೇಳೋಣ: ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ. ಅನಸೂಯ ತನಯ ದತ್ತಾತ್ರೇಯ, ಆಶ್ರಿತ ರಕ್ಷಕ ದತ್ತಾತ್ರೇಯ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ. ದತ್ತ ಮಹಾರಾಜರು ಹಾಗೂ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರ ಕೋರಿಕೆಗಳನ್ನು, ಎಲ್ಲರ ಅಭಿಲಾಷೆಗಳನ್ನು ಈಡೇರಿಸಲಿ ಅಂತ ಗುರುವಾರದ ದಿನದಂದು ವಿಶೇಷ ಪ್ರಾರ್ಥನೆಯೊಂದಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.